ದೇವರು ಅಂತ ಒಬ್ಬ ಇದ್ದಾನೆ. ಸಿಚುವೇಶನ್ ಹೇಗಿದೆ, ನೀನು ಕೇಸ್ ಅಂದ್ರೆ ನಾನು ಕೇಸ್ ಅನುಭವಿಸಿದ್ದಾಗ ಅವನು ಹೇಳಿದ್ದೀನಿ, ನಾನು ಮಕ್ಕಳ ಹತ್ರ ಮುಚ್ಚುಮರೆ ಮಾಡಿಲ್ಲ. ನಾನು ಇರ್ಲಿಲ್ಲ ಕಣು, ನಾವು ಬೈದಿದ್ವಿ, ಜಗಳಾಡಿದ್ವಿ. ಯಾರೋ ಅದನ್ನು 2 ದಿನ ಬಿಟ್ಟು ಕೆಣಕಿ ಅದನ್ನು 3ನೇ ವ್ಯಕ್ತಿ ಕೆಲಸ ಮುಗಿಸ್ಕೊಂಡು ಹೋದ. ನನ್ನ ಕುತ್ತಿಗೆಗೆ ಬಂತು. ಎಲ್ರು ಆ ಟೈಮಲ್ಲಿ ನಾನೊಬ್ಬ ಫ್ಯಾಮಿಲಿ ದುಡ್ಡಿನವನು, ಪೊಲೀಸರೆಲ್ಲ ದುಡ್ಡಿದೆಲ್ಲ ಸ್ವಲ್ಪ ಇವ್ರ ಮೇಲೆ ಇರಲಿ, ದುಡ್ಡು ವಸೂಲು ಮಾಡು, ಹಾಗೆ ಬಂದದ್ದು ತಲೆ ಮೇಲೆ ಬಂದ್ಬಿಡ್ತು. ಅದೇ ಸೇಮ್ 302ನೇ ಜೀವದ ಶಿಕ್ಷೆ ಬರೋದು 302ಗೆನೆ. ಏನು ದುಡ್ಡಿನವನು ಇವನು ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಆ ಥರ ಇತ್ತು ಉಡುಪಿಯಲ್ಲಿ. ಜ್ಯುವೆಲರಿ ಬಿಸ್ನೆಸ್ ನಮ್ಮ ಫ್ಯಾಮಿಲಿ ಉಡುಪಿಯಲ್ಲಿ ಇರಲಿ. ಈ ಒಂದು ತಲೆ ಮೇಲೆ ಹೇಗೂ ಬಂದಿದೆ. ಸತ್ತವನು ಮೊದಲೇ ಸಾಯೋ ಮೊದಲು ಹೇಳಿದನವನು ಯಾರೋ ಬೇರೆ ವ್ಯಕ್ತಿಗಳು ಹೊಡೆದು ಹೋಗಿದ್ದಾರೆ ಅಂತ. ಅದಾದ್ಮೇಲೆ ಅವನು ಹಾಸ್ಪಿಟಲ್ ಹೋದ್ಮೇಲೆ ಅವನದು ಸ್ಟೇಟಸ್ ಚೇಂಜ್, ಇದು ಸ್ಟೇಟ್ಮೆಂಟ್ ಚೇಂಜ್ ಆಗೋಯ್ತು ಅಲ್ಲ, ರೈಟರ್ಗಳು ಚೇಂಜ್ ಮಾಡ್ತಾರೆ. ಹರೀಶ್ ಇದ್ದಂತ ಬರ್ಸು ಫಸ್ಟ್ ಅಡ್ಮಿಷನ್ ಇದೆಲ್ಲ ಅವನು ಕೊಡ್ಲಿಲ್ಲ. ಅವನು ನಮಗೆ ಆವಾಗಲೇ ಗೊತ್ತು ರೈಟರ್ ಒಬ್ಬ 2ನೇ ಬ್ರಹ್ಮ ಇದ್ದಾನೆ. ನಮಗೆ ದೇವರು ತಲೆಯಲ್ಲಿ ಹಣೆ ಬರ ಬರೆದು ಕಳಿಸಿರ್ತಾನೆ. ಅದನ್ನು ಅಳಿಸಿ ಮತ್ತೆ ಅದನ್ನು ಬೇರೆ ತರ ಬರೆಯುವನು ಇನ್ನೊಬ್ಬ ರೈಟರ್, ಸ್ಟೇಷನ್ ರೈಟರ್. ಅವನು ಬರೀತಾನೆ ನಮ್ಮ ಹಣೆ ಬರನ ಉಲ್ಟಾ. ಅವ್ರಿಗೆ ಗೊತ್ತಿರುತ್ತೆ ಅವರಿಗೆ. ಹಿಂಗೆಲ್ಲ ತುಂಬಾ ರೈಟರ್ಗಳದು ತುಂಬಾ ಜೀವನ ಹಾಳು ಮಾಡಿದಾರೆ. ಅವಾಗ ನೀವು ಮೀಡಿಯಾ ಇರಲಿಲ್ಲ. ನಾವು ಅವ್ರು ಹೇಳ್ದಾಗ ಕೇಳಲೇಬೇಕು, ಏನು ಕೊಡು ಅಂದ್ರೆ ಕೊಡ್ಲೇಬೇಕು. ಅವ್ರು ಏನೇನು ಸೆಕ್ಷನ್ ಹಾಕ್ತಾರೆ, ಏನೇನು ಇದ್ರಾಗ್ತದೆ, ಅದ್ರ ಮೇಲೆ ನಮ್ಮ ಬದುಕು. ಸರಿ, ಅವರು ಆ ಥರ ಹಾಕಿದ್ದಾರೆ. ಮುಂದೆ ಅದು CODಗೆಲ್ಲ ಹೋಯ್ತು. ಯಾರು ಅದ್ರ ಮೇಲೆ ತಲೆ ಕೆಡಿಸ್ಕೊಂಡಿಲ್ಲ. ನಾನೇನು ಮಾಡಿದೆ, ಇನ್ನು ಇದೆಲ್ಲ ಪ್ರಾಬ್ಲಮೇ ಬೇಡ ಅಂತ ಅಷ್ಟೊತ್ತಿಗೆ ಉಪೇಂದ್ರ ಪರಿಚಯ ಆಗಿದ್ರು. ಚಿತ್ರರಂಗಕ್ಕೆ ಬಂದ್ಬಿಟ್ಟೆ. ಬಂದ ಮೇಲೆ ಏನು ಮಾಡಿದೆ, ನಾನು ಅಲ್ಲಿ ಕಾನ್ಸಂಟ್ರೇಷನ್ ಮಾಡಿಲ್ಲ. ಅದೊಂದು ಹೇಳಿದ್ರಲ್ಲ 302 ಮರ್ಡರ್ ಕೇಸ್ ಎಂಬುದು ಒಂದು ಕುತ್ತಿಗೆಗೆ ನೇಣು ಇದ್ದಿದ್ದಾಗೆ. ಅದು ನೇತಾಡ್ತೈತೆ, ಅದ್ರ ಬಗ್ಗೆ ಗಮನ ಕೊಡ್ತಾ ಇರ್ಬೇಕು ನಾವು. ಒಂದ್ಸರಿ ಸಿಕ್ಕಾಕೊಂಡ ಮೇಲೆ ಯಾವಾಗ ಬಂದದು ನಮ್ಮ ಕುತ್ತಿಗೆ ಸಿಗ್ತದೆ ಎಳಿತದೆ ಗೊತ್ತಾಗೋದಿಲ್ಲ. ನಾನು ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ. ಇದು ಫಿಲ್ಮ್ ಸಿಗೋದಿಲ್ಲ, ಫಿಲ್ಮ್ ಹಿಂದೆ ಓಡಾಡ್ತಿದ್ದೆ. ಕೋರ್ಟಿಗೆಲ್ಲ ಸರಿಯಾಗಿ ಹೋಗ್ತಾ ಇರಲಿಲ್ಲ. ಅಂದ್ರೆ ನೆಕ್ಸ್ಟ್ ಒಳ್ಳೆ ಲಾಯರ್ ಹಿಡಿದು ಇದನ್ನು ಹೇಗೆ ಕೇಸ್ ಗೆಲ್ಲಬೇಕು ಅದು ಗೊತ್ತಿರಲಿಲ್ಲ. ಸೊ ಅದರಿಂದ ಸೆಷನ್ ಕೋರ್ಟಲ್ಲಿ ಏನಾಯ್ತು, ಫೈನಲ್ಗೆ ನನ್ನನ್ನು ಕರೆದಾಗ ನಿಮ್ಮ ಕೇಸಲ್ಲಿ ಸೋತಿದ್ದೀರಿ ನೀವು, ನಿಮ್ಗೆ ಈ ತರ ಜೀವನ ಶಿಕ್ಷಣ ಆಗಿರೋದು. ಸೊ ಅದು ಹೇಳಿದಲ್ಲ, ನಾನು ಆ ಟೈಮಲ್ಲಿ ನಾನು 2003 ಓಮ್ ಅಲ್ಲ, 1995 ಓಮ್ ಬಂದಿರೋದು. ಇದು 2003 ಪೀಕಲ್ಲಿ ಇದೆ. ನಾನು ಈ ಕೆಲವೊಂದು ಈವ್ನಿಂಗ್ ಪತ್ರಿಕೆಯಲ್ಲಿ ಬರೆದ್ರು ನಾನೊಬ್ಬ ಡಾನ್ ಅನ್ನು ಮಾಡಿಬಿಟ್ರು. ನಾನು ಅವಾಗ ಹೇಳಿದಲ್ಲ, ಈವ್ನಿಂಗ್ ಪತ್ರಿಕೆ ಕೆಲವರು ಇದ್ದಾರೆ, ವಾರ ಬರೋ ಪತ್ರಿಕೆಗಳು ತುಂಬಾ ಇದಾವೆ, ಮಂಗಳೂರಿಂದ ಹಿಡಿದು ಬೆಂಗಳೂರುವರೆಗೆ. ನನ್ನನ್ನು ಟಾಪ್ ಅಲ್ಲಿ ಇಟ್ಬಿಟ್ರು. ಅವನು ಒಂದು ಟೈಮ್ ಡಾನ್, ಹಾಗೆ ಹೀಗೆ. ನಮ್ಗೇನು ಜನ ನಮ್ಮ ನೋಡ್ತಾ ಆ ಡಾನ್ ತರನೇ ನೋಡೋದು. ನಾನು ಮಾಡ್ತಿರೋ ಕ್ಯಾರೆಕ್ಟರ್ ಅದೇ ತರ ಇತ್ತು. ನಮ್ಗೊತ್ತು ನಾವು ಒಳಗಡೆ ಯಾವ ರೀತಿ ಇದ್ದೀವಿ ಅಂತ. ಹಾಗಂತ ನಾನು ತುಂಬಾ ಸಾಫ್ಟ್ ಒಳ್ಳೆ ಅಂತ ಹೇಳುದಿಲ್ಲ. ನನ್ನ ಮನೆಯವರಿಗೆ ಆಗ್ಲಿ, ನನ್ನ ಅಕ್ಕ ತಂಗಿಗೆ ಪ್ರಾಬ್ಲಮ್ ಆದಾಗ ನಾನು ಹುಡುಗಾಟ ಮಾಡಿದ್ದೀನಿ. ನನ್ನ ಅಕ್ಕ ತಂಗಿಯಂದ್ರಿಗೆಲ್ಲ ಅವಾಗ ಆಗಿತ್ತು, ಚುಡಾಯಿಸ್ತಿದ್ದಾಗ ನಾವು ಹೋಗಿ ಜಗಳ ಆಡ್ತಿದ್ವಿ. ನಾವು ಅವಾಗ ಗೊತ್ತಿಲ್ಲ, ನಮಗೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ನಮ್ಮ ಒಂದು ಮೈಂಡೆಡ್ ಆ ತರ ಮೈಂಡೆಡ್ ಆಗಿದ್ವಿ ನಾವು. ಈಗ ಒಂದು ಸ್ವಲ್ಪ ನಮಗೆ ನಾಲೆಜ್ ಇದೆ. ಎಲ್ಲರೂ ತಮಾಷೆ ಮಾಡ್ತೀವಿ, ನಾವು ಬೇರೆಯವ್ರ ಅಕ್ಕ ತಂಗಿ ನೋಡಲ್ವಾ. ಆಗ ಬ್ರಾಡ್ ಮೈಂಡ್ ಇರಲಿಲ್ಲ ಅವಾಗ. ಇವಾಗ ಹಾಗಲ್ಲ, ಗೊತ್ತು. ಸೊ ಅದರಿಂದ ನಾವು ಕೆಲವು ಕಡೆಯಲ್ಲಿ ಹೊಡೆದಾಟ ಅದೆಲ್ಲ ಆಗಿದೆ ಆ ವಯಸ್ಸಲ್ಲಿ. ಬಟ್ ಕೊಲೆ ಎಂಬ ಕೇಸ್ ಇದೆಲ್ಲ, ಅದು ಒಂದು ಒಳ್ಳೆಯ ಕೇಸ್ ಅಲ್ಲ. ಅದು ಕೇಳುವವರೆಗೂ ಒಳ್ಳೇದಲ್ಲ. ನಮ್ಗೆ ಗೊತ್ತಾಗ್ತದೆ ಅದು ಆ ಶಾಪ ಇದ್ದಲ್ಲ. ಇವತ್ತಿಗೆ ನಾನು ಹೇಳ್ತೀನಿ, ನನಗೆ ಆ ಶಾಪ ಇಲ್ಲ. ಆಮೇಲೆ ನಾನು ಹೈಕೋರ್ಟಲ್ಲಿ ಗೆದ್ದೆ, ನಾನು ಮಾಡಿಲ್ಲ, ಅದರಲ್ಲಿ ನಂಗೆ ಸಂಬಂಧವೇ ಇಲ್ಲ. ಇವನ್ ನಾನು ಪರಪ್ಪನ ಅಗ್ರಹಾರದಲ್ಲಿ ಇರ್ಬೇಕಾದ್ರೆ ನಮ್ಗೆ ಏನ್ ಮಾಡ್ತಾರೆ, ವೈಟ್ ಡ್ರೆಸ್ ಹಾಕ್ಸ್ಬಿಡ್ತಾರೆ. ಸರ್, ಅದೇ ನಾನು ಇವಾಗ ಕೇಳೋಣ ಅಂತ ಬಂದ್ರೆ, ನೀವು ಎಷ್ಟು ದಿನ ಪರಪ್ಪನ ಅಗ್ರಹಾರದಲ್ಲಿದ್ರಿ, ಜೊತೆಗೆ ಒಬ್ಬ ಕೈದಿಯನ್ನ ಯಾವ ತರ ನೋಡ್ತಾರೆ? ನೀವ್ ಹೇಳಿದ್ರಿ ಆಲ್ರೆಡಿ ನಾನು ಓಮಲ್ಲಿ ತುಂಬಾ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದೆ ಅಂತ. ನೀವು ನಟ, ಸೊ ನಿಮ್ಮನ್ನ ಯಾವ ತರ ಟ್ರೀಟ್ಮೆಂಟ್ ನಿಮ್ಗೆ ಇರುತ್ತೆ ಅಲ್ಲಿ? ಸೊ ಈಗ ದರ್ಶನ್ ಅವ್ರನ್ನ ಯಾವ ತರ ನೋಡ್ತಿರ್ಬೋದು ಅಲ್ಲಿ? ಯಾಕಂದ್ರೆ ಬಿಕಾಸ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ, ಮತ್ತೆ ಪರಪ್ಪನ ಅಗ್ರಹಾರ ಜೈಲ್ ಒಳಗಡೆ ಹೇಗಿರುತ್ತೆ ಸರ್? ಇದೊಂದು ಕ್ಯೂರಿಯಾಸಿಟಿ ಎಲ್ರಿಗೂ ಇದೆ. ಈಗ ಪರಪ್ಪನ ಅಗ್ರಹಾರದಲ್ಲಿ ಈಗ ನನ್ನ ಒಂದು ಶಿಕ್ಷೆ ಆದಾಗ ಈ ಪೇಪರಲ್ಲೆಲ್ಲ ಬಂತು. ಪೇಪರಲ್ಲೆಲ್ಲ ಬಂದ ಮೇಲೆ ಅಷ್ಟೊತ್ತಿಗೆ ನನ್ನನ್ನು 3 days ಮಂಗಳೂರು ಜೈಲಲ್ಲಿ ಇಟ್ಕೊಂಡಿದ್ರು. ಅಲ್ಲಿಂದ ಅವರು ಲೆಟರ್ ಕೊಡಿ, ನಿಮ್ಮನ್ನು ಆರ್ಟಿಸ್ಟ್ ಅಲ್ವಾ, ಸಪ್ರೇಟಾಗಿ ಕರ್ಕೊಂಡು ಹೋಗ್ತೀವಿ. ಸೊ ಇಲ್ಲಿ ಕರ್ಕೊಂಬರ್ಬೇಕಾದ್ರೆ ಮಧ್ಯರಾತ್ರಿ ಒಂದು 9-9:30 ಗಂಟೆ ಆಗಿದೆ. ಕಲಾವಿದ ಅಲ್ವಾ, ಸಡನ್ ಆಗಿ ಇವನಿಗೆ ಜೀವದ ಶಿಕ್ಷೆ ಆಗಿರೋದು, ಸಡನ್ ಅವ್ರು ಏನಾದ್ರು ಮಾಡ್ಕೊಳ್ಳೋ ಸಾಧ್ಯ ಇರ್ತದೆ ಅಂತೇಳಿ ನಮ್ಮನ್ನು
ಕ್ವಾರಂಟಿ ಬ್ಲಾಕ್ ಅಂತ ಇದೆ. ಅಲ್ಲಿ ಅಡ್ಮಿಷನ್ ರೂಮ್ ಇರ್ತದೆ. ಡೈಲಿ ಎಷ್ಟು ಜನ ಅಡ್ಮಿಷನ್, 150 ಜನ, 200 ಜನ, 70 ಜನ ಡೈಲಿ. ಇಡೀ ಬೆಂಗಳೂರಲ್ಲಿ ಎಷ್ಟು ಸ್ಟೇಷನ್ ಇದೆ ಅಲ್ಲಿಂದ ತಂದು ಅಲ್ಲಿ ಕೋರ್ಟ್ ಪ್ರೊಡ್ಯೂಸ್ ಆಗ್ತದೆ. ಪ್ರೊಡ್ಯೂಸ್ ಆದವ್ರನ್ನ ತಂದು ಬ್ಯಾರಾಕ್ ಹಾಕೋ ಮೊದಲು ಅಡ್ಮಿಷನ್ ರೂಮಲ್ಲಿ ಇಡ್ತಾರೆ. ಅಡ್ಮಿಷನ್ ರೂಮಿಂದ ಬೆಳಿಗ್ಗೆ ಎಲ್ಲರನ್ನು ಲೈನಲ್ಲಿ ನಿಲ್ಲಿಸಿ ಅವರನ್ನು ಇಂಥ ಇದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇದು ಅಡ್ಮಿಷನ್ ರೂಮಲ್ಲಿ ಇರುವಂಥದ್ದು. ನನ್ನ ಅಲ್ಲಿ ಇಟ್ಟು ನನಗೊಂದು ಇಬ್ಬರನ್ನು ಕಳಿಸಿದ್ರು. ಅವರು ಅಂದ್ರೆ ಸ್ವಲ್ಪ ಗಮನ ಇಟ್ಕೊಂಡಿರಿ. ಸೆಲ್ಲಲ್ಲಿ ಅದರಲ್ಲಿ ಒಂದು ದೊಡ್ಡ ಸೆಲ್ಲೆ, ಪಕ್ಕದಲ್ಲಿ ಸಿಂಗಲ್ ಸೆಲ್ ಇತ್ತು ಪಕ್ಕದಲ್ಲೇ. ಬಾಗಿಲಕ್ಕು ಒಂದು ದೊಡ್ಡ ಬೆರಕದು. ಅಲ್ಲಿ ಒಂದು 45 ಜನ 80 ಜನ ಅದು ಕೂತ್ಕೊಳ್ಬೋದು. ಅಷ್ಟು ದೊಡ್ಡ ಇದರಲ್ಲಿ ಫಸ್ಟ್ ನಮ್ಮನ್ನು ಆವತ್ತಿನ ರಾತ್ರಿ ಬರ್ತಿದ್ದಾಗೆ 9 ಗಂಟೆ ಆಗಿದೆ. ಸಿಂಗಲ್ ಸೆಲ್ಲಲ್ಲಿ ಕೆಲವರು ಇದ್ರು, ದೊಡ್ಡ ರೌಡಿಗಳು. ಏನು ಫಿಲ್ಮಲ್ಲಿ ವಿಲ್ಲನ್ನು ನೀನು, ನಿಂಗೆ ಅಷ್ಟು ಗೊತ್ತಾಗಿಲ್ವಾ ಕೇಸ್ ನಡೆಸ್ಲಿಕ್ಕೆ? ತಲೆಯಲ್ಲಿ ಏನು ಇಲ್ವಾ ನಿನಗೆ? ಕೆಲವರು ಅದು ಇದೆ. ಈ ಶಿವಮೊಗ್ಗದಲ್ಲಿ ಒಬ್ಬ ನಾಗ ಅಂತ ಇದ್ದ, ಎನ್ಕೌಂಟರ್ ಆಗಿ ಸತ್ತದವನು. ಅವರೆಲ್ಲ ಏನಂದ್ರೆ ಅವ್ರಿಗೆ ಅವ್ರ ಜೀವನ ಅಷ್ಟು ಸಿಕ್ಕಿದಾಗ ಜೋರಾಗಿ ಮಾತಾಡ್ಬಿಡುದು. ಆಮೇಲೆ ಪೊಲೀಸರ ಕೈಯಲ್ಲಿ ಎನ್ಕೌಂಟರ್ ಆಗಿ ಸಾಯ್ಬೇಕಾದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಇವಾಗ ಅವ್ರಿಲ್ಲ, ನಾನು ಹೇಳುದು. ಸ್ವಲ್ಪ ಜೋರು ಮಾಡಿ ನಾನು ಸುಮ್ಮನೆ ಅದೇ, ನೋಡು ನಾನೊಬ್ಬ ಆರ್ಟಿಸ್ಟ್, ನಾನು ಇದ್ರ ಬಗ್ಗೆ ಗಮನ ಕೊಡ್ಕೊಂಡು ಇರೋಕ್ಕಾಗೋದಿಲ್ಲ. ಸ್ವಲ್ಪ ನನ್ನ ಮೈಂಡ್ ಸರಿ ಇಲ್ಲ. ಮಂಗಳೂರಲ್ಲಿ ಯಾರು? ಮಂಗಳೂರು ಜೈಲಲ್ಲಿ, ಯಾಕಂದ್ರೆ ನಾನು ಉಡುಪಿಯಲ್ಲಿ ಇರೋದ್ರಿಂದ, ಉಡುಪಿಯಲ್ಲಿ ಏನಂದ್ರೆ ನಾವೊಂದು ಬಿಸ್ನೆಸ್ ಮ್ಯಾನ್ ಆದಾಗ ಏನಾಗುತ್ತೆ, ಅಕ್ಕಪಕ್ಕದಲ್ಲಿ ಕೆಲವು ರೌಡಿಗಳು, ಡಾನ್ಗಳು ನಮ್ಮನ್ನು ಬಂದು ಮಾತಾಡ್ಸ್ತಾರೆ. ನಾವು ಅವ್ರನ್ನ ಮಾತಾಡ್ಸೋದಿಲ್ಲ, ನಮಗೆ ಅವ್ರು ಟಚ್ ಇರಬಾರ್ದು ಅಂತ ಹೇಳಿಲ್ಲ, ಇರ್ಬೇಕಾಗುತ್ತೆ. ಕೆಲವು ಪರಿಸ್ಥಿತಿ ಸಂದರ್ಭದಲ್ಲಿ ಅವರೇ ಬರುದು ನಮ್ಮ ಸಹಾಯಕ್ಕೆ. ಪೊಲೀಸ್ ಹತ್ರ ನಾವು ಹೋಗ್ಲಿಕ್ಕೆ ಆಗುದಿಲ್ಲ. ಆಮೇಲೆ ಪೊಲೀಸ್ ಹತ್ರ ಹೋದ್ರೆ ಯಾವ್ದಾದ್ರು ಈ ತರ ಆದಾಗ ಕೇಸ್ಗಳಿಗೆ ನಾವು ಪೊಲೀಸ್ ಹತ್ರ ಹೋದಾಗ ಅದು ದೊಡ್ಡ ರೀತಿಯಲ್ಲಿ ಬೆಳೀತದೆ. ಸ್ಟೇಷನ್ಗೆ ಹೋಗ್ತೀಯ ನೀನು, ಅಷ್ಟು ಧೈರ್ಯ ಇದೆಯಾ ನಿನಗೆ? ಈ ರೀತಿ ಬೆಳೀತದೆ. ಅದನ್ನು ನಾವು ಯಾವ್ದೊಂದು ಡಾನ್ ಹತ್ರ ಹೋಗ್ಲಿ ಹತ್ರ ಹೊಡಿ ಹತ್ರ ಮಾತಾಡಿದಾಗ ಅವ್ರು ಕರೆದು ಅದನ್ನು ಕಾಂಪ್ರೂವ್ ಮಾಡ್ತಾರೆ. ಕೆಲವೆಲ್ಲ ಕೇಸ್ ಹಂಗೇನೆ ಆಗಿರೋದು. ಈ ರೀತಿ ನಮಗೂ ಸ್ವಲ್ಪ ಪರಿಚಯ ಇತ್ತು. ಅದರಿಂದಾಗಿ ಮಂಗಳೂರು ಜೈಲಲ್ಲಿ ಏನಿದೆ ಎಲ್ಲ ಕೆಲವರೆಲ್ಲ ಬಂದು ಮಾತಾಡ್ಸಿದ್ರು, ಕೆಲವರಿಗೆಲ್ಲ ಬೈದು ಓಡಿಸ್ಬಿಟ್ಟಿದೆ. ಅದಾದ್ಮೇಲೆ ಅಂದ್ರು ಅವ್ನು 3 ಮರ್ಡರ್ ಕೇಸು, ಚೇತು, ಹರೀಶ್, ಪೊಲೀಸರು ಬಂದು ನೀವು ಬೈದು ಬಿಟ್ರಂತೆ. ನಾನು ಹೇಳಿದೆ ನನಗೆ ಅಪ್ಸೆಟ್ ಆಗಿದ್ದೀನಿ, ಮಗು 3 ತಿಂಗಳು ಮಗು ಇದೆ, ನನಗೆ ಯಾಕೆ ಹಿಂಗಾಯ್ತು ಗೊತ್ತಾಗ್ತಿಲ್ಲ. ಆಮೇಲೆ ಅವ್ರು ಹೋಗಿ ಹೇಳಿದ್ರು, ಪಾಪ ಅಪ್ಸೆಟ್ ಇಲ್ಲ, ನಮ್ಗೆ ಗೊತ್ತು ಅಪ್ಸೆಟ್ ಆಗಿದ್ದಾರೆ. ಆಮೇಲೆ ನೆಕ್ಸ್ಟ್ ಡೇ ಬಂದು ಒಂದು ದೊಡ್ಡ ಲೋಟದಲ್ಲಿ ಕಾಫಿ ತಂದು ಕೊಟ್ಟು ಸಮಾಧಾನ ಮಾಡಿದ್ರು. ಕಲ್ಲಿನ ಒಂದು ಏನು ಮಂಚ ಬರುತ್ತಲ್ಲ, ಕಲ್ಲಿನ ಮಂಚದಲ್ಲಿ ಮಲಗಬೇಕು, ಸುಮ್ಮನೆ ಏನೂ ಇಲ್ಲ, ಸುಮ್ಮನೆ ಮಲಗಬೇಕು. ಹೆಂಗೆ ಮಲಗುದು? ನಮ್ಮ ಜೀವನವನ್ನು ಇದು ಹಿಂಗಾಗೋಯ್ತಲ್ಲ. ಆಮೇಲೆ ಪುಕ್ಸಟ್ಟೆಗೆ ಅಲ್ವ ನಾನು ಇದನ್ನ ತಲೆ ಮೇಲೆ ಹಾಕೊಂಡು ಅನುಭವಿಸ್ತಿರೋದು. ಇಷ್ಟು ಒಳ್ಳೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದ್ದು ಹೆಂಗೆ ಇದು? ಆಮೇಲೆ ಅಲ್ಲಿ ಮಾತುಕತೆ ಆಗಿತ್ತು, ನಾವಿದ್ದೀವಿ. ಏನಾದರೂ ಮುತ್ತಪ್ರಿಯರು ಆ ಟೈಮಲ್ಲಿ ಬಂದಿದ್ರು ಬೆಂಗಳೂರು ಜೈಲಿಗೆ. ಇದ್ದಾರೆ, ಅಣ್ಣ ಇದ್ದಾರಲ್ಲ, ಹೋಗು ನೋಡೋಣ ಏನಾಗುತ್ತೆ ನೋಡೋಣ ಅಂತ. ಸೊ ನನಗೆ ಅದೊಂದು ಧೈರ್ಯ ಇತ್ತು. ಸೊ ಆ ರೀತಿ ಬಂದಾಗ ಇವರೆಲ್ಲ ಹೆದರಿಸ್ಬೇಕಾದ್ರೆ ನಾನು ಅವ್ರ ಹೆಸರು ಹೇಳಿದೆ. ಮಂಗಳೂರು ಇವರೆಲ್ಲ ಇದ್ರಲ್ಲ ನಮ್ಮ ಕಡೆಯವರು, ಅವ್ರ ಹೆಸರು ಹೇಳಿದ ತಕ್ಷಣ ಇವನು ಇದ್ದವನು, ಅಣ್ಣ ತಪ್ಪಾಯ್ತು, ನಮಗೆಲ್ಲ ಅವ್ರು ಬಾಸು ಅಂತ ಅಂದ್ಬಿಟ್ರು. ಹೌದಾ? ಅಂದ್ರೆ ಟಚ್ ನೋಡಿ ಎಲ್ಲಿಂದ ಇರ್ತದೆ. ನೀವು ಕೆಲವು ಇದ್ರಲ್ಲಿ ಹೇಳ್ತೀರಿ ರೌಡಿಗಳ ಸಹವಾಸ, ನಮ್ಗೆ ಬೇಕಾಗುತ್ತೆ ರೀ. ಅವರು ಏನಿಲ್ಲ, ರೌಡಿಗಳೇನಂದ್ರೆ ಅವರು ವರ್ಷಕ್ಕೊಂದ್ಸರಿ ಏನು ಅಣ್ಣಮ್ಮ ಕೂರ್ಸೋದು, ಗಣೇಶ ಕೂರ್ಸೋದು ಮಾಡ್ತಾರೆ. ಆವಾಗ ಅವ್ರು ನಮ್ಮ ಹೆಸರು ಹೇಳ್ತಾರೆ, ಅವರನ್ನು ಕರ್ಸ್ಕೊಳ್ಳಿ. ನಾವು ಅವಾಗ ಹೋದ್ರೆ ಅವ್ರಿಗೊಂದೇನೋ ರೆಸ್ಪೆಕ್ಟ್ ಕೊಟ್ಟಾಗೆ ಅಷ್ಟೇ. ಇನ್ನು ನಮ್ಮ ಹತ್ರ ಏನು ದುಡ್ಡು ಕೇಳಲ್ಲ. ಬಟ್ ನಮ್ಗೆ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಅವ್ರು ಹೆಲ್ಪಿಗೆ ಬರ್ತಾರೆ. ನಾವು ನೋಡಿರೋಂಥದ್ದು. ರೌಡಿಗಳಷ್ಟು ಒಂದು ಒಳ್ಳೆ ರೀತಿ ಹೆಲ್ಪ್ ಮಾಡುವಂಥದ್ದು ಇನ್ನು ಯಾರೂ ಮಾಡೋದಿಲ್ಲ. ಆಮೇಲೆ ರೌಡಿಗಳು ಯಾವತ್ತು ಬೇರೆಯವ್ರ ವಿಷಯಕ್ಕೆ ಹೋಗುದಿಲ್ಲ. ಅವರವರು ಒಳಗನೆ ಕಿತ್ತಾಟ ಇರ್ತದೆ ವಿನ ಪಬ್ಲಿಕ್ಕಿಗೆ ಅವರು ಬರುದಿಲ್ಲ. ಪಬ್ಲಿಕ್ಕಿಗೆ ಏನೋ ತೊಂದರೆ ಕೊಟ್ಟರು ರೌಡಿಗಳಂದ್ರೆ ಪೊಲೀಸರು ಎನ್ಕೌಂಟರ್ ಮಾಡ್ತಾರೆ, ಅವತ್ತು ಹೊಡೆದು ಸಾಯಿಸ್ತಾರೆ. ಅಂದ್ರೆ ಅವ್ರದ್ದು ಒಂದು ಸಿಸ್ಟಮ್ ಇದೆ. ಅವರು ನಿಮ್ಮಲ್ಲಿ ಏನಾದ್ರು ಇರ್ಲಿ, ಜನರಿಗೆ ನೀವು ತೊಂದರೆ ಕೊಡಬಾರ್ದು. ಪೊಲೀಸರು ಅದೊಂದು ಏನೇನು ಎನ್ಕೌಂಟರ್ ಆಗಿದೆ ಇವತ್ತುವರೆಗೆ ಪೊಲೀಸರು ಮಾಡಿರೋದು, ಅವರೆಲ್ಲ ಪಬ್ಲಿಕ್ಕಿಗೆ ತೊಂದರೆ ಕೊಟ್ಟಿರೋರು. ಸೊ ಈ ರೀತಿ ಲಾದಲ್ಲಿ ಕೂಡ. ಸೊ ಈ ಅಷ್ಟು ಜನ ಬೆಂಗಳೂರಿನ ರೌಡಿಗಳೆಲ್ಲ ನಮ್ಮನ್ನು ನೋಡ್ಬೇಕು. ಆರ್ಟಿಸ್ಟ್ ಬಂದ್ಬಿಟ್ಟಿದ್ದಾನೆ ಓಂ ರೈ, ಒರಿಜಿನಲ್ ಮುತ್ತಪ್ರೈ ಒಳಗಡೆ ಇದ್ರು. ಅವ್ರು ಅವತ್ತು ಬಂದ್ರು, ಕಿಟಕಿಯಿಂದ ಬಂದು ನನ್ನನ್ನು ದೂರ ನೋಡಿ ಮಾತಾಡ್ಸಿದ್ರು. ಏನ್ ಮುತ್ತಪ್ರೈ ಅವರು ಹೇಗಿದ್ದೀರಿ ಅಂದ್ರು. ನಾನು ಕೋಪದಲ್ಲಿ ಬೈದ್ಬಿಟ್ಟೆ, ರೀ ಮುತ್ತಪ್ರೈ ನಾನು ಅಲ್ಲ ರೀ, ನಾನು ಆಕ್ಟ್ ಮಾಡಿದಷ್ಟೇ. ಆಮೇಲೆ ಅಲ್ಲಿ ಅವರನ್ನು ಬಾಡಿಗಾರ್ಡ್ ಪೊಲೀಸ್ ಇರ್ತಾರೆ,
ಕರೆದ್ರು, ಬನ್ನಿ ಹತ್ರ ಬನ್ನಿ ಕಿಟಕಿಗೆ ನೋಡ್ಬೇಕು. ಅಣ್ಣ ಅಲ್ಲಿದ್ರು. ಅಣ್ಣ ಏನಣ್ಣ ಏನಾಗಿದೆ, ಒಂದು ವಾರಪತ್ರಿಕೆಯಲ್ಲಿ ನನ್ನ ಬಗ್ಗೆ ಕೆಟ್ಟದ್ದು ಬರೆದಿದ್ರು. ಮುತ್ತಪ್ರೈ ಹೆಸರು ಹೇಳ್ಕೊಂಡು ದುಡ್ಡು ಮಾಡಿದ ಹಾಗೆ. ನಾನು ಅಂಡರ್ವರ್ಲ್ಡ್ ಇರಲ್ಲ ಏನಿಲ್ಲ, ನಾನು ಆಕ್ಟ್ರು, ಅವ್ರ ಹೆಸರು ದುಡ್ಡು ಮಾಡಿದೆ ಅಂತ ಬರೆದು ಬಿಟ್ಟಿದ್ರು. ನನಗೇನು ಮೆಸೇಜ್ ಬಂತು, ಅಣ್ಣ ಕೋಪ ಮಾಡ್ಕೊಂಡಿದ್ದಾರೆ. ಆಮೇಲೆ ಹೇಳಿದೆ, ನಾನೇನು ಇದಲ್ಲ ಅಣ್ಣ ಈ ಥರ ಮಾಡಲಿಕ್ಕೆ ಅಂದಾಗ, ಬಿಡಿ ಬಿಡಿ ಅದು ನಾಳೆ ಮಾತಾಡುವ, ಊಟದ ವ್ಯವಸ್ಥೆ ಮಾಡಿದ್ದೀನಿ, ಊಟ ಮಾಡಿ ರೆಸ್ಟ್ ಮಾಡಿ ನಾಳೆ ಮಾತಾಡ್ತೀನಿ ಅಂತ. ಅಂದರೆ ಅಲ್ಲೂ ಕೂಡ ನನಗೆ ಒಂದು ಸಹಾಯಕ್ಕೆ ಒಬ್ಬರು ಒಂದು ಧೈರ್ಯ ಬಂತು, ಅಲ್ಲಿ ಒಬ್ರು ಇದ್ದಾರೆ ಅಂತ ಹೇಳಿ. ಬಟ್ ಅದು ಕುಣಿಕೆ ಇದಲ್ಲ, ಅದರಿಂದ ಹೊರಗೆ ಬರೋದು ತುಂಬಾ ಕಷ್ಟ. ಹಿಂಗೆ ಚಡಪಾಡಿಸ್ಬಿಟ್ಟೆ ನಾನು, ಹೊರಗೆ ಹೋಗ್ಬೇಕು, ನನಗೆ ಇಲ್ಲೇ ಬಿಟ್ಬಿಡಿ, JP ನಗರದ ಮನೆ, ಅಂಬರೀಷ್ ಅಣ್ಣ ಮನೆ ಪಕ್ಕ ನಡ್ಕೊಂಡು ಹೋಗ್ತೀನಿ, ನನಗೆ ಹೆಂಡತಿ ಕಾಯ್ತಿರ್ತಾರೆ. ಏನಪ್ಪ ನಡ್ಕೊಂಡು ಹೋಗೋದು, ಎಲ್ಲಿಗೆ ಹೋಗೋದು, ಆಗಿರೋದು ಕೇಸ್ ಏನು? ಇವಾಗ ಆರೋಪಿ ಅಲ್ಲ, ನಾನು ಅಪರಾಧಿಯಾಗಿ ಆಗಿದೆ. ನನಗೆ ವೈಟ್ ಬಟ್ಟೆ ಹಾಕ್ಲಿಕ್ಕಿದೆ, ಟೋಪಿ ವೈಟ್ ಚಡ್ಡಿ ಇದೆಲ್ಲ ಹಾಕ್ಸ್ತಾರೆ. ಬಟ್ ಹಾಕಕ್ಕೆ ಕಾಯ್ತದೆ ಪೊಲೀಸ್ನವರು, ಸಡನ್ ಹಾಕ್ಬಾರ್ದು ಅಂತ. ಹೆಂಗೆ ಹಾಕೋದು ಒಬ್ಬ ಕಲಾವಿದ? ಆಮೇಲೆ ಡೈಲಿ ಕ್ಯೂ ಅಲ್ಲಿ ನಿಲ್ಲಿಸ್ತಾರೆ. ಫಸ್ಟ್ ಡೇ ನಿಲ್ಸಿದ್ರು, ನಾನು ನೋಡಿದ ತಕ್ಷಣ ಉದ್ದ ಕೂದ್ಲಿತ್ತು. ಒಬ್ಬ ಬಂದು ಕೂದಲು ಕಟ್ ಮಾಡ್ಸೋ ನಾನು ಈಗಲೇ ಅಂತಂದ್ರು. ಜೈಲರ್ ಒಬ್ರು ತುಂಬಾ ಒಳ್ಳೆ ಜೈಲರ್, ಅಬ್ಬಯ್ಯ ಅಂತೇಳಿ, ಅವರು ಮುತ್ತಪ್ಪಣ್ಣನೆಲ್ಲ ಆಕ್ಟ್ ಮಾಡಿದ್ರು. ಮುತ್ತಪ್ಪಣ್ಣ ಹೇಳಿದ್ರು, ಸ್ವಲ್ಪ ಅವ್ರ ಮೇಲೆ ಕನಿಕರ ತೋರಿಸಿ, ಆರ್ಟಿಸ್ಟ್ ವಿನ ಬೇರೆ ಏನಿಲ್ಲ, ರೋಡಿಸಮ್ ತರ ಬಂದವನಲ್ಲ. ಇವರು ಜೋರು ಮಾಡ್ತಾ ಇದ್ರು. ಕೆಲವು ಪೊಲೀಸ್ ಅವರು ಇದ್ದಾರೆ, ದುಡ್ಡು ಅವ್ರನ್ನ ನೋಡ್ಕೊಂಡಿಲ್ಲ ಅಂದ್ರೆ ಅವ್ರು ಮಾತಾಡೋದು ಏನೇ ಬೇರೆ, ಒಳಗಿರುವ ಪೊಲೀಸ್ ಬೇರೆ. ಈ ಏನು ಗೊತ್ತಾ, ಇಲ್ಲಿ 2 ಪೊಲೀಸ್ ಬರ್ತಾರೆ, ಜೈಲ್ ಪೊಲೀಸ್ ಬೇರೆ. ಅವರು ಸಾಫ್ಟ್, ಇದು ಅವ್ರಿಗೇನು ಕ್ರೈಮ್ ಗೊತ್ತಿಲ್ಲ, ಬಂದು ಅವ್ರ ಗನಿಕು ನಮ್ಮನ್ನ ರಕ್ಷಣೆ ಮಾಡ್ಬೇಕು, ನಮ್ಮನ್ನ ಯಾರು ಕೊಲ್ಲಬಾರದು. ಹೊರಗಿನವ್ರು ಬಂದು ಅವ್ರು ಕೋರ್ಟಿಗೆ ಒಪ್ಪಿಸೋದು ಕೆಲಸ, ಕರ್ಕೊಂಬರೋದು ಕೆಲಸ, ಇಷ್ಟೇ ಅವರು. ಅವರು ಆ ಬಟ್ಟೆ ಇದಾಕೊಂಡು ಅವ್ರು ಪೊಲೀಸೇ ಬೇರೆ, CRP ಅವರು ಇದೇವೆ, ಅವ್ರ ಡ್ಯೂಟಿ ಅಷ್ಟೇ, ಅದ್ ಬಿಟ್ಟು ಬೇರೆನಿಲ್ಲ. ಒಳಗಡೆ ಕೂಡ ನಮ್ಮನ್ನು ಕಾಯ್ತಾರಲ್ಲ, ಅದು ಅವರೇ. ಸೊ ಅಲ್ಲಿ ಕೆಲವರು ನಮ್ಮನ್ನು ದ್ವೇಷಿಸ ಇದ್ದಿದ್ರೆ, ಈ ಅಬ್ಬಯ್ಯ ಅಂತ ಜೈಲು ಅಧಿಕಾರಿ ಅವ್ರು ಮೇನ್, ಅವ್ರು ನನ್ನ ಬಗ್ಗೆ ತುಂಬಾ ಆರ್ಟಿಸ್ಟ್ ಗೊತ್ತಾಗೋಯ್ತು ಅವರಿಗೆ, ನಾನು ಹೇಗೆ ಏನು ಎಲ್ಲವನ್ನು ನೋಡಿಬಿಟ್ಟು ನನಗೆ ಸಪೋರ್ಟ್ ಆಗಿ ನಿಂತರು. ಆಮೇಲೆ ಮುದ್ದಪ್ಪಣ್ಣನೂ ಇದ್ರು. 15 ದಿವಸ ನನ್ನನ್ನು ಈ ಕ್ವಾರಂಟೈನ್ ಅಂತ ಏನು ಬ್ಲಾಕ್ ಇದೆ ಅಲ್ಲಿ ನಮ್ಮನ್ನು ಇಟ್ಕೊಂಡಿದ್ರು. ಅದರಲ್ಲಿ ಸಿಂಗಲ್ ಸೆಲ್ಲು ಒಂದು 3-4 ಇದೆ, ಮೇಲೆ ಮುತ್ತಪ್ಪರವ್ರನ್ನ ಇಟ್ಟಿದ್ರು. ತುಂಬಾ ಸೇಫ್ಟಿ ಮಾಡ್ತಾರೆ ಅಲ್ಲಿ ಸುತ್ತ, ಕ್ವಾರಂಟೈನ್ ಬ್ಲಾಕ್. ಅಲ್ಲಿ ಮೇಲ್ಗಡೆ ಸಿಂಗಲ್ ಸೆಲ್, ಸ್ವಲ್ಪ TV ಇರ್ಬೋದು. ಆಮೇಲೆ ಅಲ್ಲಿ ಬಾತ್ರೂಮ್ ಬಂದು, ಆಕ್ಚುಲಿ ಬಾತ್ರೂಮ್ ಈ ರೇಂಜಲ್ಲಿ ಇರ್ತದೆ, ನಾವು ಕೂತ್ಕೊಳ್ಳೋದು ತಲೆ ಕಾಣಬೇಕು. ಗಂಡಸರು ಬಾತ್ರೂಮ್ ಹೋಗ್ಬೇಕು, ಕೂತ್ಕೋಬೇಕಂದ್ರೆ ತಲೆ ಕಾಣಬೇಕು, ಫುಲ್ ಮೇಲೆ ಗೋಡೆ ಹೋಗಂಗಿಲ್ಲ. ಏನಾದ್ರೂ ಮಾಡ್ಕೊಂಡ್ರೆ ಅದು ತಲೆ ಮೇಲೆ ಬರ್ತದೆ. ಅದಕ್ಕೆ ಪ್ರತಿಯೊಬ್ಬಂದು ತಲೆ ಕಾಣಬೇಕು ಬಾತ್ರೂಮ್ ಅಲ್ಲಿ ಹೋದ್ರೆ. VIPs ಬ್ಲಾಕ್ ಅಲ್ಲಿ ಮಾತ್ರ ಮೇಲೆ ಹಾಕಿದ್ದಾರೆ, ಸ್ನಾನ ಮಾಡ್ಬೋದು. ಆಮೇಲೆ ಸ್ವಲ್ಪ ಅವರಿಗೆ ಸ್ವಲ್ಪ ಫೆಸಿಲಿಟಿ ಬೇರೆ ಇದೆ, ಒಂದು ಮಂಚ ಕೊಟ್ಟಿರ್ತಾರೆ. ಈಗಂತೂ ಇನ್ನೊಂದು ನಾನು ಇರೋ ಟೈಮಲ್ಲಿ ಹೊಸ್ತು ಬ್ಲಾಕ್ ಕಾಡ್ತಾ ಇದ್ರು. ನೆಕ್ಸ್ಟ್ VIP ಗಳಿಗೆ ನಾವು ಕೇಳಿ, ಯಾರು ಮಿನಿಸ್ಟರ್ಗಳು ಯಾರಾದ್ರೂ ಬಂದ್ರೆ ಅದ್ರ ಹಿಂದೆ ಏನು ಕ್ವಾರಂಟೈನ್ ಬ್ಲಾಕ್ ಹಿಂದೆ ಇನ್ನೊಂದು ಬ್ಲಾಕ್ ರೆಡಿ ಆಗ್ತಾ ಇತ್ತು. ಸೇಮ್ ಸಾಧಾರಣ ಮನೆ ತರಾನೇ ಇರುವಂತದ್ದು. ಸೆಲ್ ಇರ್ತದೆ ಎಲ್ಲ ಕಡೆ, ಕಂಬಿನೇ, ಕಬ್ಬಿಣದ ಕಂಬಿ, ಬಾಗಿಲು ಇರುವುದಿಲ್ಲ. ಸೆಲ್ ಓಪನ್ ಇರಲೇಬೇಕು. ಆಮೇಲೆ ಕಾಣಬೇಕು, ವ್ಯಕ್ತಿ ಕಾಣಬೇಕು. ಈಗ ಏನಿಟ್ರು ಅಲ್ಲಿ ಸೆಲ್ಲಲ್ಲಿ ಅಲ್ಲಿ ಕಿಟಕಿ ಬಂದು ನಿಂತ್ರೆ ನಾವು ಅವರಿಗೆ ಕಾಣಬೇಕು. ಆ ರೀತಿ ಅವ್ರು, ಯಾಕಂದ್ರೆ ಅಲ್ಲಿ ಪೊಲೀಸ್ ಓಡಾಡ್ತಿರ್ತಾರಲ್ಲ, ನೋಡ್ಬೇಕಾದ್ರು ಆ ರೀತಿ. ಫುಡ್ ಈಗ ನಮ್ಗೆ ಅಂದ್ರೆ ತರ್ಸ್ಕೋಬಹುದು. ಎಷ್ಟು ದಿವಸ ತರ್ಸ್ಕೋತೀರ ಜೀವದ ಶಿಕ್ಷೆ ಆದ್ಮೇಲೆ? ಎಷ್ಟು ವರ್ಷ ಅದು ಹೇಳಿ ಸಾಧ್ಯ ಅಲ್ಲಲ್ಲ. ನೀನು ಈ ಜೈಲದ ಊಟಕ್ಕೆ ಒಗ್ಬೇಕು ನೀನು ಅಂತ. ನಾನು ಅದಕ್ಕೆ ಸೆಟ್ ಆಗಿದೆ. ನಾನು ಚೆನ್ನಾಗಿರುತ್ತಲ್ಲ, ಇವಾಗ ಚೆನ್ನಾಗಿರುದಿಲ್ಲ, ಬಟ್ ಬೇಕೇ ಅಲ್ವಾ. ಎಷ್ಟು ದಿನ ಇದ್ದಿ? 9 ತಿಂಗಳು 9 ದಿನ. ಒಂದು ಮಗು ಗರ್ಭದಿಂದ ಹೊರ ಬರ್ತದಲ್ಲ, ಆ ರೀತಿ ಬರುವಾಗ ಹೇಳಿದೆ, ನಾನು ಇನ್ನು ಬರೋದಿಲ್ಲ ಅಂದೆ. ಸ್ವಲ್ಪ ಕೆಲವರು ಎದುರ್ಕೊಂಡ್ಬಿಟ್ರು, ಓಡೋಗ್ಬಿಡ್ತಾನ ಹೇಗೆ. ನಾನು ಬರಲ್ಲ, ನಾನು ದೇವ್ರ ಹತ್ರ ಮಾತಾಡ್ತೀನಿ, ನಾನು ದೇವ್ರನ್ನ ಕೇಳ್ಕೊಂಡಿದ್ದೀನಿ, ನೋಡೋಣ ದೇವ್ರಿದ್ದಾನೆ ಅಂತ.